ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಇವತ್ತು ನಮ್ಮ ಇನ್ಫಂಟ್ ಜೀಸಸ್ ಚರ್ಚ್ ಶ್ರೈನ್ ಬಿಕರ್ನಕಟ್ಟೆ ಇಲ್ಲಿ ವಾರ್ಷಿಕ ಹಬ್ಬ ಅಂದರೆ ಶಾಂತಮಾರಿ ಫೇಸ್ಟ್ ಆಗ್ತಾ ಉಂಟು. ಬನ್ನಿ ಫೇಸ್ಟಿಗೆ ಹೋಗಿ ಪೂಜೆ ಮಾಡಿ ಇಲ್ಲಿ ಒಂದು ಊಟ ಸಹ ಉಂಟು. ಮಧ್ಯಾಹ್ನದ 1 ಗಂಟೆ ಪೂಜೆಗೆ ಹೋಗ್ತಾ ಇದ್ದೀನಿ. ಪೂಜೆ ಆದಮೇಲೆ ಊಟ ಸಹ ಉಂಟು. ಬನ್ನಿ ಬಾಲ ಯೇಸುವಿನ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರುವ. ಫ್ರೆಂಡ್ಸ್ ನನಗೆ ಇರೋದು ನಂತೂರು ಹತ್ರ. ನೋಡಿ, ನಂತೂರು ಸರ್ಕಲಲ್ಲಿ ಫ್ಲೈಓವರ್ ಇದು ಕೆಲಸ ಆಗ್ತಾ ಉಂಟು. ಇವತ್ತಿಲ್ಲಿ ಸ್ವಲ್ಪ ಟ್ರಾಫಿಕ್ ಕೂಡ ಇದೆ. ನೋಡಿ, ಫೀಸ್ಟ್ ಅಲ್ವಾ, ಆ ಕಡೆಯಿಂದ ಫುಲ್ ಬ್ಲಾಕ್ ಉಂಟು. ಬನ್ನಿ ಮುಂದೆ ಹೋಗುವ. ನೋಡಿ, ಇಲ್ಲಿ ದಾರಿಯನ್ನು ಬ್ಲಾಕ್ ಮಾಡಿದ್ದಾರೆ. ನಾವು ಮುಂದೆ ಹೋಗಿ ಫ್ಲೈಓವರ್ ಹತ್ರ ಹೋಗಿ ಯೂ ಟರ್ನ್ ಮಾಡಿ ಬರಬೇಕಾಯ್ತಾ. ಬನ್ನಿ ಫ್ರೆಂಡ್ಸ್, ನೋಡಿ ನಾವು ಮುಂದೆ ಹೋಗಿ ಯೂ ಟರ್ನ್ ಮಾಡಿ ಬಂದಿದ್ದು. ಈಗ ಚರ್ಚ್ ಹತ್ರ ಪಾರ್ಕಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಇಲ್ಲಿ ಇವತ್ತು ತುಂಬ ಜನ ಇದ್ದಾರೆ. ಇವತ್ತು ಗೌರ್ಮೆಂಟ್ ರಜೆ ಕೂಡ ಉಂಟು, ಹಾಗೆ ಜನ ತುಂಬ ಇದ್ದಾರೆ. ಫ್ರೆಂಡ್ಸ್, ನಾವಿಲ್ಲಿ ಪ್ರತಿ ವರ್ಷ ಬರ್ತೇವೆ. ಫಾರ್ ದ ಫಸ್ಟ್ ಟೈಮ್ ನಾವು ಮಧ್ಯಾಹ್ನ ಪೂಜೆಗೆ ಬಂದಿದ್ದು. ಮೊದಲಿಗೆ ಗಾಡಿಯನ್ನು ಪಾರ್ಕ್ ಮಾಡಿ ಬರುವ, ಆಯ್ತಾ. ಫ್ರೆಂಡ್ಸ್ ನೋಡಿ, ಮಧ್ಯಾಹ್ನದ 1 ಗಂಟೆ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ಕೂಡ ಪೂಜೆಗೆ ಕೂತ್ಕೊಳ್ತೀನಿ, ಆಯಿತಾ. ಮತ್ತೆ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿಲ್ಲಿ ಕನ್ನಡದಲ್ಲಿ ಪೂಜೆ ಇತ್ತು, ಆಯಿತಾ. ಕನ್ನಡದಲ್ಲಿ ಪೂಜೆ ಕೇಳಿ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಯಾವಾಗಲೂ ಕೊಂಕಣಿಯಲ್ಲಿ ಪೂಜೆ ಕೇಳ್ತೇವೆ. ಫ್ರೆಂಡ್ಸ್, ಜಸ್ಟ್ ಪೂಜೆ ಮುಗಿದಿದೆ. ಬನ್ನಿ ನಾವು ಆ ಕಡೆ ಹೋಗಿ ದೇವರ ದರ್ಶನ ಮಾಡಿ ಬರುವ. ನೋಡಿ, ಇದು ಇನ್ಫಂಟ್ ಜೀಸಸ್ ಅವರ ದೇವಾಲಯ. ಹಾಗೆ ಇದು ಬಿಕರ್ನಕಟ್ಟೆಯ ಇನ್ಫಂಟ್ ಜೀಸಸ್ ಶ್ರೈನ್. ಫ್ರೆಂಡ್ಸ್, ಶ್ರೈನಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಎಕ್ಸಿಬಿಷನ್ ಆಗ್ತಾ ಇದೆ. ಸಂತ್ ತೆರೇಸಾ ಅವರ ಎಕ್ಸಿಬಿಷನ್ ಆಗ್ತಾ ಇದೆ. ಹಾಗೆ ನೋಡಿ, ಕ್ರಿಸ್ಮಸ್ಸಿಗೆ ಇಲ್ಲಿ ಸ್ಟಾರ್ ಹಾಕಿದ್ರಲ್ಲ, ಅದರ ಪ್ರದರ್ಶನ ಕೂಡ ಉಂಟು ಇಲ್ಲಿ. ಬನ್ನಿ ಒಳಗೆ ಪ್ರವೇಶ ಮಾಡುವ. ನೋಡಿ, ಇಲ್ಲಿ ವಿಶೇಷ ರೀತಿಯಲ್ಲಿ ಮಾಡಿರುವಂಥ ಸ್ಟಾರ್ಗಳು, ಕ್ರಿಸ್ಮಸ್ ಸ್ಟಾರ್ಗಳು. ನೋಡಿ, ಬೇರೆ ಬೇರೆ ವಸ್ತುಗಳಿಂದ ಮಾಡಿರುವಂಥ ಸ್ಟಾರ್ಗಳು ಸೂಪರ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಹೊಸದಾಗಿ ಮಾಡಿರುವಂಥ ಒಂದು ಫೋಟೋ ಆಫ್ ಐ ಲವ್ ಯು ಇನ್ಫಂಟ್ ಜೀಸಸ್, ಐ ಲವ್ ಯು ಬಾಳೋಕ್ ಜೇಸು. ಸೂಪರ್ ಆಗಿದೆ. ಬನ್ನಿ ಬಾಲ ಯೇಸುವಿನ ಪುಣ್ಯಕ್ಷೇತ್ರಕ್ಕೆ ಶ್ರೈನಿಗೆ ಹೋಗಿ ಪ್ರೇಯರ್ ಮಾಡಿ ಬರುವ. ನಿಮಗೋಸ್ಕರ, ಎಲ್ಲರಿಗೋಸ್ಕರ ಬೇಡಿದ್ದಾನೆ, ಮತ್ತು ನಮ್ಮ ಮಂಗಳೂರಿನಲ್ಲಿ ಯಾವಾಗಲೂ ಎಲ್ಲ ಜಾತಿ ಧರ್ಮದವರು ಶಾಂತಿ ಪ್ರೀತಿಯಿಂದ ಎಲ್ಲರೂ ಒಟ್ಟಾಗಿ ಬಾಳಲಿ ಅಂತ ಪ್ರಭು ಯೇಸುವಿನಲ್ಲಿ ಬೇಡ್ಕೊಳ್ತೀನಿ. ಹಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹೌದಲ್ಲ ಫ್ರೆಂಡ್ಸ್, ನಾವು ಈ ಪ್ರಪಂಚದಲ್ಲಿರೋದು ಕೆಲವೇ ದಿನ ಮಾತ್ರ. ಇರುವಷ್ಟು ದಿನ ಎಲ್ಲರನ್ನು ಪ್ರೀತಿಯಿಂದ ಕಾಣಿದರೆ, ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿಯಿಂದ ಕಾಣಿದರೆ, ಪ್ರೀತಿಯಿಂದ ಇದ್ದರೆ ಎಲ್ಲರ ಜೀವನ ಎಷ್ಟು ಸುಂದರವಾಗಿರ್ತದಲ್ವಾ. ಬನ್ನಿ ಕ್ಯಾಂಡಲ್ ಕೂಡ ಹಚ್ಚೋಣ. ಕ್ಯಾಂಡಲ್ ಹಚ್ಚಿ ಪ್ರೇಯರ್ ಮಾಡುವ. ಹಾಗೆ ಉಂಟಲ್ಲ ಫ್ರೆಂಡ್ಸ್, ಚರ್ಚ್ ಒಳಗೆ ಹೋಗಿ ಒಂದು ಪ್ರೇಯರ್ ಮಾಡಿ ಬರುವ. ನೋಡಿ, ಇದು ಬಿಕರ್ನಕಟ್ಟೆಯ ಇನ್ಫಂಟ್ ಜೀಸಸ್ ಚರ್ಚಿನ ಒಳಗಡೆ. ಈಗ ಹಬ್ಬದ ಸಮಯದಲ್ಲಿ ಪೂಜೆ ಎಲ್ಲ ಹೊರಗಡೆ ದೊಡ್ಡ ವೇದಿಕೆಯಲ್ಲಿ ಆಗ್ತದೆ. ಫ್ರೆಂಡ್ಸ್, ಬಿಕರ್ನಕಟ್ಟೆಯ ಈ ಬಾಲ ಯೇಸುವಿನ ಪುಣ್ಯಕ್ಷೇತ್ರಕ್ಕೆ, ಈ ಚರ್ಚಿಗೆ ಎಲ್ಲ ಜಾತಿ ಧರ್ಮದವರು ಬರ್ತಾರೆ.
ಫ್ರೆಂಡ್ಸ್, ನಾನು ಆಗ ಹೇಳಿದ ಹಾಗೆ ಇಲ್ಲಿ ಮಧ್ಯಾಹ್ನದ ಪೂಜೆಯ ನಂತರ ಊಟ ಕೂಡ ಉಂಟು. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ಪ್ರತಿ ಗುರುವಾರ ಮಧ್ಯಾಹ್ನ ಪೂಜೆಯ ನಂತರ ಊಟ ಇರ್ತದೆ ಆಯಿತಾ. ಬಂದ ಎಲ್ಲರಿಗೂ ಕೂಡ ಇಲ್ಲಿ ಊಟ ಬಡಿಸ್ತಾರೆ. ಈ ಊಟದಲ್ಲಿ ಒಂದು ವಿಶೇಷ ಉಂಟು. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ಒಂದು ವೆಜ್ ಊಟ. ಇದು ಒಂದು ಊಟಕ್ಕಿಂತ ಒಂದು ದೇವರ ಪ್ರಸಾದ ಅಂತ ಹೇಳ್ಬೋದು. ಈ ಊಟದ ಒಂದು ವಿಶೇಷ ಅಂದರೆ, ಈ ಊಟವನ್ನು ರೆಡಿ ಮಾಡುವವರು, ಈ ವೆಜ್ ಊಟವನ್ನು ರೆಡಿ ಮಾಡುವವರು ಭಟ್ರು ಅಂತ ಇಲ್ಲಿ. ಎಸ್ ಫ್ರೆಂಡ್ಸ್, ಪ್ರತಿ ವರ್ಷ ಇಲ್ಲಿ ಭಟ್ರು ಈ ವೆಜ್ ಊಟವನ್ನು ರೆಡಿ ಮಾಡ್ತಾರೆ. ನೋಡಿ, ಕೇಳಿ ತುಂಬ ಖುಷಿ ಆಯ್ತಲ್ವಾ? ನಿಜವಾಗಲೂ ಹೌದು. ನೋಡಿ, ಇಲ್ಲೆಲ್ಲರೂ ಊಟ ಮಾಡ್ತಿದ್ದಾರೆ ಫ್ರೆಂಡ್ಸ್. ನಾನು ಕೂಡ ಊಟ ತಗೊಳ್ತಾ ಇದ್ದೀನಿ. ನೋಡಿ, ಬಾಯ್ಲ್ಡ್ ರೈಸ್, ಇದು ಪ್ಯೂರ್ ವೆಜ್ ಊಟ ಆಯಿತಾ. ನೋಡಿ, ಒಂದು ರಸಮ್ ಮತ್ತು ಒಂದು ಪಲ್ಯ ಮತ್ತೊಂದು ಉಪ್ಪಿನಕಾಯಿ. ಬನ್ನಿ ಊಟ ಮಾಡುವ. ಫ್ರೆಂಡ್ಸ್, ಇಲ್ಲಿ ನೋಡಿ ಒಂದು ಸೂಪರ್ ವ್ಯೂ. ನೋಡಿ, ನಮ್ಮ ಮಂಗಳೂರಿನ ಸಿಟಿಯ ಸೂಪರ್ ವ್ಯೂ. ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆ ನೋಡಿ. ಇದು ಮಂಗಳೂರಿನ ಅತಿ ದೊಡ್ಡ ಬಿಲ್ಡಿಂಗ್ ಅಂತೆ, ಗೊತ್ತಿಲ್ಲ. ನೋಡಿ, ಇಲ್ಲಿ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತಿದ್ದಾರೆ. ನಾವು ಕೂಡ ಇಲ್ಲಿ ಬಂದು ಊಟ ಮಾಡ್ತಾ ಇದ್ದೇವೆ. ನೋಡಿ, ಊಟದ ನಂತರ ಪಾಯಸ ಕೂಡ ಉಂಟಾಯ್ತಾ. ಸೂಪರ್ ಉಂಟಾಯ್ತಾ ಪಾಯಸ, ಸೂಪರ್ ಟೇಸ್ಟ್. ಫ್ರೆಂಡ್ಸ್, ನಾವು ಕೂಡ ಊಟ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿ ಈಗ ನಾವು ಕೂಡ ಮನೆಗೆ ಹೋಗ್ತಾ ಇದ್ದೇವೆ. ಇದಿಷ್ಟು ಈ ಇನ್ಫಂಟ್ ಜೀಸಸ್ ಬಿಕರ್ನಕಟ್ಟೆ ಹಬ್ಬದ ಒಂದು ವ್ಲಾಗ್. ನಿಮಗೆ ಇಷ್ಟ ಆದರೆ ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.